ಒಂದು ದಟ್ಟವಾದ ಕಾಡು. ಆ ಕಾಡಿನಲ್ಲಿ ರಾಣಿ ಎಂಬ ಯೂನಿಕಾರ್ನ್ ಇರ್ತಾಳೆ. ಅವಳ ಸುಂದರತೆಯನ್ನು ಕಂಡು ಊರಿನ ಜನರೆಲ್ಲ ಆಕರ್ಷಿತರಾಗಿರ್ತಾರೆ. ಹೀಗಿರುವಾಗ ಒಂದು ದಿನ ರಾಣಿ ಕಾಡಿನಲ್ಲಿ ಕುಳಿತಿರುವಾಗ ರಾಣಿಯ ಬಳಿ ಒಬ್ಬ ಅಜ್ಜಿ ಬರ್ತಾರೆ. ಅಜ್ಜಿ ಬಂದು ಹೇಳ್ತಾರೆ, ನೀನು ಕೇವಲ ಯೂನಿಕಾರ್ನ್ ಅಲ್ಲ, ನೀನು ಈ ಊರಿನ ರಾಜಕುಮಾರಿ ಎಂದು. ಅವರ ಮಾತನ್ನು ಕೇಳಿ ಯೂನಿಕಾರ್ನ್ಗೆ ಅಚ್ಚರಿ ಆಗ್ತದೆ. ಹೌದು, ನೀನು ರಾಜಕುಮಾರಿ. ನೀನೊಬ್ಬ ಕೆಟ್ಟ ಶಕ್ತಿಯ ಶಾಪದಿಂದಾಗಿ ಯೂನಿಕಾರ್ನ್ ಆಗಿ ಬದಲಾಗಿದ್ಯಾ. ನೀನೇನಾದರೂ ನಿನ್ನ ರೂಪವನ್ನು ಪಡೆಯಬೇಕಾದರೆ ಒಳ್ಳೆಯ ಮನಸ್ಸಿನಿಂದ ಒಬ್ಬರಿಗೆ ಸಹಾಯ ಮಾಡು ಎಂದು. ಅದೇ ಸಂದರ್ಭದಲ್ಲಿ ಒಬ್ಬ ಪುಟ್ಟ ಹುಡುಗಿ ಕಾಡಿನಲ್ಲಿ ಕಳೆದು ಹೋಗಿರ್ತಾಳೆ. ಯೂನಿಕಾರ್ನ್ ಅವಳನ್ನು ಸುರಕ್ಷಿತವಾಗಿ ಮನೆಗೆ ತಲುಪುವಂತೆ ಮಾಡ್ತಾಳೆ. ಅವಳ ಒಟ್ಟಿಗೆ ಊರಿಗೆ ಹೋಗಿರ್ತಾಳೆ. ಎಲ್ಲರೂ ಕೂಡ ಯೂನಿಕಾರ್ನ್ಗೆ ಧನ್ಯವಾದ ಅಂತ ಹೇಳ್ತಿರ್ತಾಳೆ. ಅದೇ ಸಂದರ್ಭದಲ್ಲಿ ಯೂನಿಕಾರ್ನ್ ರಾಜಕುಮಾರಿಯಾಗಿ ಬದಲಾಗ್ತಾಳೆ. ಇವಳನ್ನು ಕಂಡು ಜನರಿಗೆಲ್ಲ ಅಚ್ಚರಿ ಆಗ್ತದೆ. ಇದು ಬೇರೆ ಯಾರೂ ಅಲ್ಲ, ನಮ್ಮ ರಾಜಕುಮಾರಿಯೇ ಅಂತ ಹೇಳಿ ಎಲ್ಲರೂ ಖುಷಿ ಪಡ್ತಾರೆ. ಯೂನಿಕಾರ್ನ್ ಕೂಡ ತನ್ನ ಹೊಸ ರೂಪವನ್ನು ಕಂಡು ತುಂಬ ಸಂತೋಷ ಪಡ್ತಾಳೆ. ಎಲ್ಲರೊಟ್ಟಿಗೆ ಮಾತನಾಡಿ ತನ್ನ ಜೀವನವನ್ನು ಅದೇ ಊರಿನಲ್ಲಿ ಕಳೀತಾಳೆ.